ಬಂಧುಗಳೇ ನಮಸ್ಕಾರ. ಕ್ರಾಂತಿವೀರ ಭಗತ್ ಸಿಂಗ್ ಅವರ 118ನೇ ಜಯಂತಿ ಕಾರ್ಯಕ್ರಮದ ನಿಮಿತ್ತ ಇಂದು ಬಳೋಬಾಳದಲ್ಲಿ ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಜರುಗಿತು. ದಿವ್ಯ ಸಾನ್ನಿಧ್ಯರು ಹಾಗೂ ಉದ್ಘಾಟಕರು, ಅತಿಥಿಗಳು, ಊರಿನ ಹಿರಿಯರು ಹಾಗೂ ಗಣ್ಯ ವ್ಯಕ್ತಿಗಳಿಂದ ಈ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವ ಮೂಲಕ ಪ್ರಾರಂಭಿಸಿದರು. ಕಾಶ್ಮೀರದಾಗ ಇವತ್ತು ದಲಿತರ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಹಾಕೊಂಡು ಗಾಡಿ ಹಿಂದೆ ಅಂಬೇಡ್ಕರ್ ಫೋಟೋ ಹಾಕೊಂಡು ಸುಳ್ಗಾಡದಾಗ ಪೂಜೆ ಮಾಡೋದು. ಅಂಬೇಡ್ಕರ್ ಅವರು ಇವತ್ತೇನೇ ಭಾರತದ ಸಂವಿಧಾನ ಬರೀ ದಲಿತರಿಗೆ ಬರ್ದಿಲ್ಲ, ಹೆಣ್ಮಕ್ಳಿಗೆ ಸಮಾನ ಅಧಿಕಾರ ಕೊಡುವಂಥದ್ದು ಬರ್ದಿದ್ದು ಅಂಬೇಡ್ಕರ್. 8 ತಾಸು ಡ್ಯೂಟಿ ಮಾಡ್ಬೇಕಂತ ಬರ್ದಿದ್ದು ಅಂಬೇಡ್ಕರ್. ಸಂಡೇ ಕಮ್ಮಿ ರಜಾ ಕೊಡ್ಬೇಕಂತ ಹೇಳಿ ಬರ್ದವರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲ, ಎಲ್ಲಿದ್ದಾರಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ಅವ್ರ ಅಂತ್ಯಕ್ರಿಯೆ ಏನೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ನೆಹರು ಪತ್ರ ಬರೀತಾನ ಲಂಡನ್ ಇಂಗ್ಲೆಂಡ್ ಪ್ರಧಾನಮಂತ್ರಿಗೆ, ನಿಮ್ಮನ್ನ ಸಾಮ್ರಾಜ್ಯದ ವಿರುದ್ಧ ಸೈನ್ಯ ಕಟ್ಟಿದಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಿಕ್ಕರೆ ನಿಮಗೆ ಅವರನ್ನ ತಂದು ಕೊಡ್ತೀವಿ ಅಂತ ಹೇಳಿ ನೆಹರು ಪತ್ರ ಬರೀತಾನೆ. ಈ ಗಾಂಧಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಮನಸ್ಸು ಮಾಡಿದ್ರೆ ನಮ್ಮ ಭಗತ್ ಸಿಂಗ್ಗೆ, ರಾಜಗುರುಗೆ, ಸುಖದೇವ್ಗೆ ಭಾಷೆ ಆಗ್ತಿರ್ಲಿಲ್ಲ. ಗಾಂಧಿ ಬ್ರಿಟಿಷರಿಗೆ ಹೇಳಿದ್ರೆ ಆ ಕೇಸ್ ವಾಪಸ್ ತಗೋತಿದ್ರು. ಇದು ಗಾಂಧಿ ಮಾಡಿದಂತ ಅನ್ಯಾಯ ದೇಶದ ಮೇಲೆ. ಗಾಂಧಿಯಿಂದ ನೀವು ತಗೊಂಡ್ಬಿಟ್ರೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ನಮ್ಮ ಗುರುಗಳ ಮಾತಾಡಕತ್ತೀವಿ. ಒಬ್ಬ ಸರ್ಕಾರ ಸುತ್ತವನ್ನ ಅರ್ಧ ಮೂರ್ಧ ಅಂಗಿ ಹಾಕೊಂಡ್ರೆ ಸ್ವಾತಂತ್ರ್ಯ ಕೊಡ್ತಾರೆ ಮಕ್ಕಳು. ಪಾಪ ನಮ್ಮ ಸಂಗೊಳ್ಳಿ ರಾಯಣ್ಣನ ಹೆಣ್ಣು ಬೆಳಿಗರ್ಸಿದ್ರು. ಸಂಗೊಳ್ಳಿ ರಾಯಣ್ಣ ಎಷ್ಟು ಮಂದಿ ಬೆಳಿಗರ್ಸಿದ್ರು? ಜಯ ಹೇ ಜಯ ಹೇ ಜಯ ಹೇ ಮತ್ತು ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರಗೀತೆಯನ್ನು ಹಾಡಿ ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಎಂದು ಘೋಷಣೆ ಕೂಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬ್ಯೂರೋ ರಿಪೋರ್ಟ್, ಡಿ ಸದಾಶಿವ್,